ಇನ್ನು ಸಂಸತ್ತಿನ ರಕ್ಷಣಾ ವ್ಯವಹಾರಗಳ ಕುರಿತ ಸ್ಥಾಯಿ ಸಮಿತಿಯ ಸಭೆ ದೆಹಲಿಯ ಸಂಸತ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ. ಸಂಸತ್ತಿನ ರಕ್ಷಣಾ ವ್ಯವಹಾರಗಳ ಕುರಿತ ಸ್ಥಾಯಿ ಸಮಿತಿಯ ಸಭೆ ದೆಹಲಿಯ ಸಂಸತ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ. ಸಮಿತಿ ಅಧ್ಯಕ್ಷ ರಾಧಾಮೋಹನ್ ಸಿಂಗ್ ನೇತೃತ್ವದಲ್ಲಿ ಸಭೆಯಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರ ಸಭೆಯಲ್ಲಿ ಚರ್ಚೆ ಆಗಲಿದೆ. ದೆಹಲಿಯ ಸಂಸತ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ ಆಗಿದೆ. ಸಮಿತಿ ಅಧ್ಯಕ್ಷ ರಾಧಾಮೋಹನ್ ಸಿಂಗ್ ನೇತೃತ್ವದಲ್ಲಿ ಆಗಿರುವಂತಹ ಒಂದು ಸಭೆ ಇದು. ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಆಗುವಂತಹ ವಿಚಾರಗಳಲ್ಲಿ ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಸಭೆಯಲ್ಲಿ ಹಲವಾರು ನಾಯಕರ ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ. ಈ ಬಗ್ಗೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಸಂಸತ್ತಿನ ರಕ್ಷಣಾ ವ್ಯವಹಾರಗಳ ಕುರಿತ ಸ್ಥಾಯಿ ಸಮಿತಿಯ ಸಭೆ ಏನಿದೆ, ಇದರಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು, ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಪಹಲ್ಗಾಮ್ ವಿಚಾರ ಮುಖ್ಯವಾಗಿ? ಅವಿನಾಶ್, ಇವತ್ತು ದೆಹಲಿಯಲ್ಲಿ ನಿರಂತರವಾದಂತಹ ಸರಣಿ ಸಭೆಗಳು ಪಹಲ್ಗಾಮ್ ದಾಳಿಯ ಕುರಿತಂತೆ ನಡೀತಾ ಇರುವಂತಹದ್ದು. ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಪರಿಸ್ಥಿತಿ ಹೇಗಿದೆ, ತನಿಖೆ ಹೇಗೆ ನಡೀತಾ ಇದೆ, ಮತ್ತೆ LOCL ಆಗಿರಬಹುದು, ಮತ್ತೆ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಸೈನ್ಯ ಹೇಗೆ ಸಜ್ಜಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಟ್ಟಿದ್ರು. ಈಗ ಮತ್ತೊಂದು ಮಹತ್ವದ ಸಭೆ ನಡೀತಾ ಇದೆ. ಇದು ರಕ್ಷಣಾ ಸ್ಥಾಯಿ ಸಮಿತಿ ಸಭೆ ನಡೀತಾ ಇರುವಂತಹದ್ದು. ರಾಧಾಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಒಟ್ಟು 32 ಸದಸ್ಯರು, ವಿವಿಧ ಪಕ್ಷಗಳ ಸದಸ್ಯರುಗಳು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಮತ್ತೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಸದಸ್ಯರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ರಕ್ಷಣೆಗೆ ಕುರಿತಂತಹ, ಅಂದ್ರೆ ಪಹಲ್ಗಾಮ್ ದಾಳಿ ಆಗಿರ್ಬೋದು, ಈಗ ಆಗ್ತಾ ಇರತಕ್ಕಂತಹ ಚಟುವಟಿಕೆಗಳು, ಮತ್ತೆ ಪಾಕ್ನಿಂದ ಅಪ್ರಚೋದಿತ ದಾಳಿಗಳು ನಡೀತಾ ಇದೆ, ಅದಕ್ಕೆ ಭಾರತ ಕೂಡ ತಕ್ಕ ತಿರುಗೇಟನ್ನ ಕೊಡ್ತಾ ಇದೆ. ಮತ್ತೆ ಪಹಲ್ಗಾಮ್ ದಾಳಿಯಲ್ಲಿ ಏನು ಗುಪ್ತಚರ ಇಲಾಖೆ ಏನಾದರೂ ವಿಫಲ ಆಯ್ತಾ, ಯಾಕೆ ಅಲ್ಲಿ ಸೈನ್ಯವನ್ನ ನಿಯೋಜನೆ ಮಾಡಿರಲಿಲ್ಲ, ಮತ್ತೆ ಅರೆ ಸೇನೆಯನ್ನು ಯಾಕೆ ನಿಯೋಜನೆ ಮಾಡಲಿಲ್ಲ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತು ಅದಕ್ಕೆ ಸರ್ಕಾರ ಉತ್ತರವನ್ನು ಕೂಡ ಈ ಒಂದು ಸಮಿತಿಯ ಸಭೆಯಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ಸಮಿತಿಯ ಸಭೆಯಲ್ಲೂ ಕೂಡ ಮತ್ತೆ ಯಾವ ರೀತಿಯಾದಂತಹ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ, ಮತ್ತೆ ಗಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಅವಲೋಕನ ಈ ಒಂದು ಸಭೆಯ ಮೂಲಕ ನಡೆಯುತ್ತೆ. ಅವಿನಾಶ್, ಧನ್ಯವಾದ ಹರೀಶ್.